ಭೀಮನ ಅಮಾವಾಸ್ಯೆ ಇವುಗಳನ್ನು ಖರೀದಿಸಿದರೆ ತಪ್ಪಿದ್ದಲ್ಲ ಕಂಟಕ. ಪಿತೃದೋಷ, ಶನಿದೋಷ. ಆಗಸ್ಟ್ 4ರಂದು ಭಾನುವಾರ ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆ ಮತ್ತು ಆಷಾಢ ಮಾಸದ ಕೊನೆಯ ದಿನ. ಈ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ಅಮಾವಾಸ್ಯೆಯಂದು ನಾವು ಯಾವ ವಸ್ತುಗಳನ್ನು ಖರೀದಿಸಬಾರದು? ಈ ಅಮಾವಾಸ್ಯೆಯಂದು ನಾವು ಏನು ಮಾಡಬಾರದು? ಅಮಾವಾಸ್ಯೆಯೆಂದು ಮರೆತು ಈ ವಸ್ತುಗಳನ್ನು ಖರೀದಿಸದಿರಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿಯೊಂದು ದಿನಾಂಕ ಮತ್ತು ಘಟನೆಯು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಪೂರೈಸುವ ಯಾವುದನ್ನಾದರೂ ಸಂಬಂಧಿಸಿದೆ. ಅದರಂತೆಯೇ ನೀವು ಹಿಂದೂ ಧರ್ಮಗ್ರಂಥಗಳಲ್ಲಿ ಚಂದ್ರನ ವಿವಿಧ ಹಂತಗಳಾದ ಅಮಾವಾಸ್ಯೆ, ಪೂರ್ಣಿಮಾ, ದ್ವಾದಶಿ, ಏಕಾದಶಿ ಮತ್ತು ತ್ರಯೋದಶಿಯ ಉಲ್ಲೇಖವನ್ನು ಸಹ ಕಾಣಬಹುದು. ಅಮಾವಾಸ್ಯೆ ನಮ್ಮ ಪಿತೃಗಳಿಗೆ ಮೀಸಲಾದ ಒಂದು ದಿನ ಮತ್ತು ಇದು ತನ್ನದೇ ಆದ ನಿಯಮಗಳನ್ನು ಮತ್ತು ನಿಬಂಧನೆಗಳನ್ನು ಹೊಂದಿದೆ. ಯಾವುದೇ ಅಹಿತಕರ ಘಟನೆಗಳನ್ನು ತಡೆಗಟ್ಟಲು ಅಮಾವಾಸ್ಯೆಯ ಸಮಯದಲ್ಲಿ ನೀವು ಈ ವಸ್ತುಗಳನ್ನು ಖರೀದಿಸಿರುವುದನ್ನು ತಪ್ಪಿಸಬೇಕು. ಅಮಾವಾಸ್ಯೆ ದಿನದಂದು ಯಾವ ವಸ್ತುಗಳನ್ನು ಖರೀದಿಸಬಾರದು ಗೊತ್ತೇ? ಪೊರಕೆ. ಅಮಾವಾಸ್ಯೆಯನ್ನು ಪಿತೃಗಳಿಗೆ ಮೀಸಲಾಗಿರುವ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಜನರು ನಿರ್ದಿಷ್ಟವಾಗಿ ಶನಿ ದೇವನನ್ನು ಪೂಜಿಸುತ್ತಾರೆ. ಧರ್ಮಗ್ರಂಥಗಳ ಪ್ರಕಾರ ಪೊರಕೆ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ. ಅಮಾವಾಸ್ಯೆಯ ದಿನ ಪೊರಕೆ ಖರೀದಿಸುವುದರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ. ಇದು ಒಳಬರುವ ಹಣವನ್ನು ಮತ್ತಷ್ಟು ನಿಲ್ಲಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ವೆಚ್ಚವನ್ನು ಹೆಚ್ಚಿಸಬಹುದು. ನಿಮ್ಮ ಮನೆಗೆ ಸರಿಯಾದ ಹಣದ ಹರಿವನ್ನು ಕಾಪಾಡಿಕೊಳ್ಳಲು ಮತ್ತು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಅಮಾವಾಸ್ಯೆಯೆಂದು ಪೊರಕೆ ಖರೀದಿಸುವುದನ್ನು ತಡೆಯುವುದು ಉತ್ತಮ. ಮದ್ಯವನ್ನು ಖರೀದಿಸದಿರಿ. ಅಮಾವಾಸ್ಯೆ ಅಂದರೆ ಅಮಾವಾಸ್ಯೆ ರಾತ್ರಿ ಮತ್ತು ಪೂರ್ಣಿಮಾ ಅಂದರೆ ಪೂರ್ಣಿಮೆ ರಾತ್ರಿ ಎರಡು ಪಿತೃ ಮತ್ತು ದೇವರ ಕೆಲಸಕ್ಕೆ ಸೂಕ್ತವಾಗಿದೆ. ಈ ಸಮಯದಲ್ಲಿ ಮದ್ಯವನ್ನು ಖರೀದಿಸುವುದನ್ನು ಮತ್ತು ಸೇವಿಸುವುದನ್ನು ತಡೆಯಲು ಧರ್ಮಗ್ರಂಥಗಳು ನಿಮಗೆ ಶಿಫಾರಸು ಮಾಡುತ್ತವೆ. ಅಮಾವಾಸ್ಯೆಯು ಶನಿದೇವನಿಗೆ ಸಂಬಂಧಿಸಿರುವುದರಿಂದ ಯಾವುದೇ ರೀತಿಯ ಮದ್ಯ ಸೇವನೆಯು ಋಣಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಇದು ದೀರ್ಘಕಾಲದವರೆಗೆ ಸಕ್ರಿಯವಾಗಿ ಉಳಿಯುತ್ತದೆ. ಮಾಂಸ ಖರೀದಿಸದಿರಿ. ಮದ್ಯದಂತೆಯೇ ಅಮಾವಾಸ್ಯೆಯ ಸಮಯದಲ್ಲಿ ಮಾಂಸವನ್ನು ಖರೀದಿಸುವುದು ಮತ್ತು ಸೇವಿಸುವುದನ್ನು ಅಶುಭವೆಂದು ಹೇಳಲಾಗಿದೆ. ಅಮಾವಾಸ್ಯೆಯ ಸಮಯದಲ್ಲಿ ಯಾವುದೇ ರೀತಿಯ ಮಾಂಸಾಹಾರಿ ಖಾದ್ಯವನ್ನು ಸವಿಯುವುದರಿಂದ ನಿಮ್ಮ ಕುಂಡಲಿಯ ಮೇಲೆ ನಕಾರಾತ್ಮಕ ಪರಿಣಾಮ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಲಾಲ್ ಕಿತಾಬ್ ಪ್ರಕಾರ ಈ ದಿನ ಮಾಂಸಾಹಾರಿ ಆಹಾರ ಪದಾರ್ಥಗಳನ್ನು ತಿನ್ನುವುದು ಶನಿಯಿಂದ ಉಂಟಾಗುವ ಯಾತನೆಗಳನ್ನು ಹೆಚ್ಚಿಸುತ್ತದೆ. ಗೋಧಿ ಹಿಟ್ಟನ್ನು ಖರೀದಿಸದಿರಿ. ಈ ಸಮಯದಲ್ಲಿ ಗೋಧಿ ಧಾನ್ಯಗಳು ಮತ್ತು ಹಿಟ್ಟಿನಂತಹ ಆಹಾರ ಪದಾರ್ಥಗಳನ್ನು ತಪ್ಪಿಸಬೇಕು. ವಿಶೇಷವಾಗಿ ಭದ್ರ ಮಾಸದ ಅಮಾವಾಸ್ಯೆಯ ಸಮಯದಲ್ಲಿ ನೀವು ಗೋಧಿ ಖರೀದಿಸುವುದನ್ನು ತಪ್ಪಿಸಬೇಕು. ಈ ದಿನ ಖರೀದಿಸಿದ ಗೋಧಿಯನ್ನು ನೀವು ಸೇವಿಸಿದರೆ ಅದು ನೇರವಾಗಿ ನಿಮ್ಮ ಪೂರ್ವಜರಿಗೆ ಹೋಗುತ್ತದೆ. ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಎಣ್ಣೆಯನ್ನು ಹಚ್ಚಿಕೊಳ್ಳದಿರಿ. ಅಮಾವಾಸ್ಯೆಯ ಸಮಯದಲ್ಲಿ ತಲೆಗೆ ಎಣ್ಣೆ ಹಚ್ಚುವುದನ್ನು ತಪ್ಪಿಸಬೇಕು. ಇದರ ಬದಲಾಗಿ ತೈಲವನ್ನು ದಾನ ಮಾಡುವುದರಿಂದ ನಿಮಗೆ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಇದು ಶನಿದೇವನಿಗೆ ಸಂಪರ್ಕ ಹೊಂದಿದೆ ಮತ್ತು ನಿಮ್ಮ ಕುಂಡಲಿಯಿಂದ ಶನಿ ದೋಷವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಅಮಾವಾಸ್ಯೆಯನ್ನು ಪಿತೃಗೆ ಗೌರವ ನೀಡುವ ದಿನವೆಂದು ಪರಿಗಣಿಸಲಾಗಿರುವುದರಿಂದ ಯಾವುದೇ ರೀತಿಯ ಅಲಂಕಾರವನ್ನು ತಪ್ಪಿಸಬೇಕು. ನೀವು ಶಕ್ತಿಯ ಧನಾತ್ಮಕ ಒಳಹರಿವನ್ನು ಕಾಪಾಡಿಕೊಳ್ಳಲು ಬಯಸಿದರೆ ಈ ದಿನ ನೀವು ತಲೆಗೆ ಎಣ್ಣೆ ಹಚ್ಚುವುದನ್ನು ಬಿಡಬೇಕು. ಪೂಜೆ ಸಾಮಗ್ರಿ. ಅಮಾವಾಸ್ಯೆಯ ಸಮಯವು ಪಿತೃಕರ್ಮಕ್ಕೆ ಸೂಕ್ತವಾಗಿದೆ. ಅದಕ್ಕಾಗಿಯೇ ನೀವು ಈ ದಿನ ಪೂಜೆಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸುವುದನ್ನು ತಪ್ಪಿಸಲು ಶಿಫಾರಸು ಮಾಡಲಾಗಿದೆ. ಅಗರಬತ್ತಿ, ಹೂಗಳು, ಪೂಜಾ ಹರಿವಾಣ ಅಥವಾ ವಿಗ್ರಹಗಳಿಗೆ ಬಟ್ಟೆ ಇರಲಿ. ನೀವು ಈ ರೀತಿಯ ಯಾವುದನ್ನಾದರೂ ಖರೀದಿಸುವುದನ್ನು ತಪ್ಪಿಸಬೇಕು. ದಾನ ಮಾಡಿ.
ಅಮಾವಾಸ್ಯೆ ದಿನ ಉದಾರವಾಗಿ ದಾನ ಮಾಡುವುದು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ. ಅಗತ್ಯವಿರುವವರಿಗೆ ನೀವು ಈ ದಿನ ದಾನ ನೀಡಬೇಕು. ಅದು ನಿಮಗೆ ಉತ್ತಮ ಕರ್ಮವನ್ನು ಗಳಿಸುವುದಲ್ಲದೆ ನಿಮ್ಮ ಮನೆಗೆ ಸಾತ್ವಿಕ ಶಕ್ತಿಯ ಹರಿವನ್ನು ನಿರ್ವಹಿಸುತ್ತದೆ. ಹೊಸ ವಾಹನಗಳನ್ನು, ಬಟ್ಟೆಯನ್ನು ಖರೀದಿಸದಿರಿ. ಅಮಾವಾಸ್ಯೆ ದಿನದಂದು ಹೊಸ ವಸ್ತುಗಳನ್ನು ಮನೆಗೆ ತರುವುದು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಮನೆಗೆ ಅಮಾವಾಸ್ಯೆಯೆಂದು ಹೊಸ ವಾಹನಗಳನ್ನು, ಬಟ್ಟೆಯನ್ನು ತರಬಾರದು. ಅಮಾವಾಸ್ಯೆಯನ್ನು ಕತ್ತಲು ಎಂದು ಪರಿಗಣಿಸಿರುವುದರಿಂದ ಈ ದಿನ ಹೊಸ ವಸ್ತುಗಳನ್ನು ಖರೀದಿಸದಿರುವುದೇ ಉತ್ತಮ. ಭೀಮನ ಅಮಾವಾಸ್ಯೆಯ ಪೂಜಾ ವಿಧಾನ. 1. ಈ ದಿನದಂದು ಮಹಿಳೆಯರು ಬೇಗ ಎದ್ದು ಶುಚಿಯಾಗಿ ಹೊಸ ಬಟ್ಟೆಯನ್ನು ಧರಿಸಿ ಮನೆ ಮುಂದೆ ರಂಗೋಲಿಯನ್ನು ಹಾಕಬೇಕು. 2. ನಂತರ ಗೃಹಿಣಿಯರು ತಮ್ಮ ಕೈಗೆ ಕಂಕಣವನ್ನು ಕಟ್ಟಿಕೊಂಡು ಜ್ಯೋತಿರ್ಭೀಮೇಶ್ವರನನ್ನು ಅಥವಾ ಶಿವ ಪಾರ್ವತಿಯನ್ನು ಧ್ಯಾನಿಸಿ ವ್ರತವನ್ನು ಕೈಗೊಳ್ಳಬೇಕು. ಈ ದಿನದಂದು ಸರಿಯಾದ ಸಮಯ ತಿಳಿದುಕೊಂಡು ಶುಭ ಮುಹೂರ್ತದಲ್ಲಿ ವ್ರತವನ್ನು ಕೈಗೊಳ್ಳಬೇಕು. 4. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ 2 ಎಣ್ಣೆಯ ದೀಪವನ್ನು ಹಚ್ಚಬೇಕು. 5. ಈ ದೀಪದ ತಟ್ಟೆಯಲ್ಲಿ ಶಿವ ಪಾರ್ವತಿಯನ್ನು ಆವಾಹನೆ ಮಾಡಿ ಪೂಜೆ ಸಲ್ಲಿಸಬೇಕು. 6. ಪೂಜೆಗೆ ಬೇಕಾದ ಸಾಮಗ್ರಿಗಳೊಂದಿಗೆ 9 ಗಂಟಿನ ಗೌರಿ ದಾರವನ್ನಿಟ್ಟು ಪೂಜೆ ಮಾಡಿ ಬಳಿಕ ಆ ದಾರವನ್ನು ಕೈಗೆ ಕಟ್ಟಿಕೊಳ್ಳಬೇಕು. 7. ಶುಭ ಸಮಾರಂಭದ ಸಂಕೇತ ಗಣೇಶನಾಗಿರುವುದರಿಂದ ಮೊದಲು ಗಣೇಶನನ್ನು ಆರಾಧಿಸಿ ನಂತರ ಭೀಮೇಶ್ವರನನ್ನು ಪೂಜಿಸಿ. 8. 9 ಕರಿ ಕಡುಬುಗಳನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಿಸಿ. 9. ನಂತರ ಗಂಡನ ಪಾದ ಪೂಜೆಯನ್ನು ಮಾಡಿ ಪತಿಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಭೀಮನ ಅಮಾವಾಸ್ಯೆಯನ್ನು ವಿವಾಹಿತ ಮಹಿಳೆಯರು ಗಂಡನ ದೀರ್ಘಾಯುಷ್ಯಕ್ಕಾಗಿ ಆಚರಿಸಿದರೆ ಅವಿವಾಹಿತ ಮಹಿಳೆಯರು ಒಳ್ಳೆಯ ಪತಿ ಸಿಗಲೆಂದು ಆಚರಿಸುತ್ತಾರೆ. ಭೀಮನ ಅಮಾವಾಸ್ಯೆಯನ್ನು ದಕ್ಷಿಣ ಕರ್ನಾಟಕದಲ್ಲಿ ಆಟಿ ಅಮಾವಾಸ್ಯೆ, ಕರ್ಕಾಟಕ ಅಮಾವಾಸ್ಯೆ ಎಂದು ಕರೆದರೆ ಉತ್ತರ ಕರ್ನಾಟಕದಲ್ಲಿ ಇದನ್ನು ಕೊಡೆ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಇನ್ನು ಹಲವೆಡೆ ಇದನ್ನು ಆಷಾಢ ಅಮಾವಾಸ್ಯೆ ಎಂತಲೂ ಕರೆಯುವುದುಂಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.